ನಮಸ್ತೆ ಸ್ಟೂಡೆಂಟ್ಸ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ಥರ ಇರುತ್ತಾ 6362324224. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೊಟ್ಟಿದ್ದೇನೆ, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿ ನಿಮಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸಿಗುತ್ತಾ, ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿ ಕಂಪ್ಲೀಟ್ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾನು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸನ್ನು ಮಾಡ್ತಾ ಇದ್ದೇನೆ. ಒನ್ ಆಫ್ ದ ಇಂಪಾರ್ಟೆಂಟು ಚಾಪ್ಟರ್, ಈಸಿಯೆಸ್ಟ್ ಚಾಪ್ಟರ್. ಸ್ವಲ್ಪ ಫಾರ್ಮುಲಾಸನ್ನೆಲ್ಲ ಗೊತ್ತಾದರೆ ನಿಮಗೆ ಈಸಿಯಾಗಿ ಈ ಚಾಪ್ಟರ್ನ ಮಾಡ್ಬೋದು. ಸೊ ಇವಾಗ ನಾನು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಎವ್ರಿ ಇಯರ್ 3 ಮಾರ್ಕ್ಸಿಗೆ 100% ಕ್ವಶನ್ ಬರುತ್ತೆ. ಎವ್ರಿ ಇಯರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸಿಂದ ನಿಮ್ಗೆ ಬರುವಂಥ ಟೋಟಲ್ ಮಾರ್ಕ್ಸು 3 ಮಾರ್ಕ್ಸ್. ಆಯಿತಾ? ಮಾಡೆಲ್ ಕ್ವಶನ್ ಪೇಪರ್ಲು 3 ಬಂದಿದೆ, ಪ್ರಿಪರೇಟರಿಯಲ್ಲೂ 3 ಬಂದಿದೆ, ಬೋರ್ಡಲ್ಲೂ 3 ಬಂದಿದೆ, ಸಪ್ಲಿಯಲ್ಲೂ 3 ಬಂದಿದೆ. ಓಕೆ, ಇಲ್ಲಿ ನಿಮಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಿರಬೇಕಾಗತ್ತಾ, ಕೆಲವೊಂದಿಷ್ಟು ವಿಷಯಗಳು. ಅದರಲ್ಲಿ ನೋಡಿ, ಇದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ಸರ್ಕಲ್ ಅಲ್ವಾ? ಸರ್ಕಲಿಂದ ನೀವು ಸೆಂಟರಿಂದ ರೇಡಿಯಸನ್ನು ಡ್ರಾ ಮಾಡಿ ಸರ್ಕಂಫರೆನ್ಸು, ಸ್ಮಾಲರ್ ಸರ್ಕಂಫರೆನ್ಸನ್ನು ತಗೊಂಡು ಇದನ್ನು ಮೈನರ್ ಸೆಕ್ಟರ್ ಅಂತ ಕರೀತಾರೆ. ಸೆಕ್ಟರ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರಬೇಕು, 2 ರೇಡಿಯಸ್ಗಳು ಬರುತ್ತೆ, ಹಾಗೆ ನಿಮ್ಮ ಸರ್ಕಂಫರೆನ್ಸ್ ಬರುತ್ತೆ. ಹಾಗೆ ಇದನ್ನು ಮೇಜರ್ ಸೆಕ್ಟರ್ ಅಂತ ಕರೀತಾರೆ. ಯಾಕಂತ ಕೇಳಿದ್ರೆ ಮೇಜರ್ ಪಾರ್ಟ್ ಅನ್ನೋದು ಈಚೆ ಕಡೆ ಇದೆಯಲ್ಲ, ಮೇಜರ್ ಅಂದರೆ ಜಾಸ್ತಿ ಅಂತ ಅರ್ಥ ಅಲ್ವಾ? ಮೇಜರ್ ಪಾರ್ಟ್ ಅನ್ನೋದು ಇರ್ಲಿಕ್ಕೆ ಹೋಗಿ ಇದನ್ನು ಮೇಜರ್ ಸೆಕ್ಟರ್ ಅಂತ ಕರೀತಾರೆ. ಇಲ್ಲಿ ಮೈನರ್ ಪಾರ್ಟ್ ಇರ್ಲಿಕ್ಕೆ ಹೋಗಿ ಇದನ್ನು ಮೈನರ್ ಸೆಕ್ಟರ್ ಅಂತ ಕರೀತಾ ಇದ್ದಾರೆ. ಓಕೆ, ಹಾಗೆ ಮೈನರ್ ಆರ್ಕ್, ಮೇಜರ್ ಆರ್ಕ್ ಅಂದರೆ ನೋಡಿ, ಮೈನರ್ ಸೆಕ್ಟರಲ್ಲಿ ನೋಡಿ ನಿಮಗೆ 2 ರೇಡಿಯಸ್ ಇರುತ್ತೆ ಪ್ಲಸ್ ಮೈನರ್ ಆರ್ಕ್ ಇರುತ್ತೆ. ಮೇಜರ್ ಸೆಕ್ಟರಲ್ಲಿ ನೋಡಿ ರೇಡಿಯಸ್ ಇರುತ್ತೆ, ಮೇಜರ್ ಆರ್ಕ್ ಇರುತ್ತೆ ಅಲ್ವಾ? ಹಾಗಾದರೆ ಇದೇನಿದು ಮೇಜರ್ ಆರ್ಕ್, ಮೈನರ್ ಆರ್ಕ್ ಅಂತ ಹೇಳಿದರೆ ಇದನ್ನು ಮೈನರ್ ಆರ್ಕ್ ಅಂತ ಕರೀತಾರೆ. ಮೈನರ್ ಅಂದರೆ ಚಿಕ್ಕದು, ಮೈನರ್ ಆರ್ಕ್. ಇದು ಈ ಕಂಪ್ಲೀಟ್ ಇದೆಯಲ್ಲ, ಇದನ್ನು ಮೇಜರ್ ಆರ್ಕ್ ಅಂತ ಕರೀತಾರೆ. ಇದು ಆರ್ಕ್. ಮೇಜರ್ ಅಂದರೆ ಜಾಸ್ತಿ ಇದ್ದರೆ ಮೇಜರ್ ಆರ್ಕ್, ಕಡಿಮೆ ಇದ್ದರೆ ಮೈನರ್ ಆರ್ಕ್, ಅಷ್ಟೇ. ಓಕೆ, ಅದಾದಮೇಲೆ ಸೆಗ್ಮೆಂಟ್ ಅಂದರೆ ಏನು? ಸೆಗ್ಮೆಂಟ್ ಅಂತ ಹೇಳಿದರೆ ನೀವು ಕಾರ್ಡನ್ನು ಡ್ರಾ ಮಾಡಿ, ಕಾರ್ಡ್ ಅದನ್ನು ನಿಮ್ಮ ಮೈನರ್ ಆರ್ಕ್ ಜೊತೆ ಜಾಯಿನ್ ಮಾಡಿದರೆ 2 ಎಂಡ್ ಪಾಯಿಂಟ್ಸ್ ಆಫ್ ದ ಕಾರ್ಡ್ ಮೈನರ್ ಆರ್ಕ್ ಜೊತೆ ಅದರದ್ದು ಮೈನರ್ ಸೆಗ್ಮೆಂಟ್ ಆಗುತ್ತೆ. ಅದೇ 2 ಎಂಡ್ ಪಾಯಿಂಟ್ಸ್ ಆಫ್ ದ ಕಾರ್ಡ್ ಈಸ್ ಜಾಯಿಂಡ್ ವಿತ್ ದ ಮೇಜರ್ ಸೆಗ್ಮೆಂಟ್. ಮೇಜರ್ ಸೆಗ್ಮೆಂಟ್ ಅಂದರೆ ಯಾವಾಗ ಆಗುತ್ತೆ? ಈಸ್ ಜಾಯಿಂಡ್ ವಿತ್ ದ ಮೇಜರ್ ಆರ್ಕ್. ಮೇಜರ್ ಸೆಗ್ಮೆಂಟ್ ಯಾವಾಗ ಆಗುತ್ತೆ? 2 ಎಂಡ್ ಪಾಯಿಂಟ್ಸ್ ಆಫ್ ದಿ ಕಾರ್ಡ್ ಈಸ್ ಜಾಯಿಂಡ್ ವಿತ್ ದ ಮೇಜರ್ ಆರ್ಕ್. ಸೊ ದಟ್ ಈಸ್ ನೋನ್ ಆ್ಯಸ್ ಅ ಮೇಜರ್ ಸೆಗ್ಮೆಂಟ್. ಓಕೆ, ಇದು ಗೊತ್ತಿರಲಿ. ಸೆಗ್ಮೆಂಟ್ ಅಂದರೆ ಏನು, ಅದರಲ್ಲಿ ಮೇಜರ್ ಸೆಗ್ಮೆಂಟ್ ಅಂದರೆ ಏನು, ಮೈನರ್ ಸೆಗ್ಮೆಂಟ್ ಅಂತ ಅಂದರೆ ಏನು. ಸೆಗ್ಮೆಂಟ್ ಅಂತ ಹೇಳಿದಾಗ ನಿಮಗೆ ಕಾರ್ಡ್ ಬರುತ್ತೆ ವಿತ್ ಮೈನರ್ ಆರ್ಕ್ ಆ್ಯಂಡ್ ಮೇಜರ್ ಆರ್ಕ್. ಸೆಕ್ಟರ್ ಅಂತ ಹೇಳಿದಾಗ ನಿಮಗೆ ರೇಡಿಯಸ್ ಬರುತ್ತೆ ವಿತ್ ಮೈನರ್ ಆರ್ಕ್ ಆ್ಯಂಡ್ ಮೇಜರ್ ಆರ್ಕ್. ಓಕೆ, ಸೊ ಇದು ಇಂಪಾರ್ಟೆಂಟು. ಅದು ಬಿಟ್ಟರೆ ಇದರಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಸ್ ಬರುತ್ತೆ. ಫಾರ್ಮುಲಾಸನ್ನು ನೀವು ಕಲ್ತ್ಕೊಳ್ಳೇಬೇಕು. ಸರ್ಕಲಲ್ಲಿ ಏರಿಯಾ ಫೈಂಡ್ ಔಟ್ ಮಾಡೋ ಫಾರ್ಮುಲಾ πr², ಪೆರಿಮೀಟರ್ 2πr. ಸ್ಕ್ವೇರಲ್ಲಿ ಏರಿಯಾ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಸೈಡ್ ಹೋಲ್ ಸ್ಕ್ವೇರ್. ಸ್ಕ್ವೇರಲ್ಲಿ ಪೆರಿಮೀಟರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ 4 ಇಂಟು ಸೈಡ್. ಟ್ರಯಾಂಗಲಲ್ಲಿ ಏರಿಯಾ 1/2 ಇಂಟು ಬೇಸ್ ಇಂಟು ಹೈಟ್. ಟ್ರಯಾಂಗಲಲ್ಲಿ ಪೆರಿಮೀಟರ್ 3 ಇಂಟು ಸೈಡ್ಸ್, ಯಾಕಂದರೆ 3 ಸೈಡ್ಸ್ಗಳಿರುತ್ತಲ್ಲ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ √3/4 ಇಂಟು ಸೈಡ್ ಹೋಲ್ ಸ್ಕ್ವೇರ್. ಪೆರಿಮೀಟರ್ 3 ಇಂಟು ಸೈಡ್, 2 ಸೇಮ್. ಸೆಮಿ ಸರ್ಕಲ್ 12πr². ಪೆರಿಮೀಟರ್ ಆದರೆ πr + 2r. ಸೆಮಿ ಸರ್ಕಲ್ ಇದು ಏರಿಯಾ, ಕ್ವಾಡ್ರೆಂಟ್ ಇದು ಏರಿಯಾ 1/4πr². ಅದೇ ಕ್ವಾಡ್ರೆಂಟ್ ಇದು ಪೆರಿಮೀಟರ್ πr/2 + 2r. ರೆಕ್ಟ್ಯಾಂಗಲ್ ಇದು ಏರಿಯಾ ಲೆಂತ್ ಇಂಟು ಬ್ರೆಡ್ತು. ಅದೇ ರೆಕ್ಟ್ಯಾಂಗಲ್ ಇದು ಪೆರಿಮೀಟರ್ 2 ಇಂಟು l + b. ಈ ಫಾರ್ಮುಲಾ ಕಲೀಲೇಬೇಕು ಸ್ಟೂಡೆಂಟ್ಸು, ಇದು ಇಂಪಾರ್ಟೆಂಟು. ಅದೇ ಸರ್ಕ್ಯುಲರ್ ರಿಂಗ್ ಆದರೆ π ಇಂಟು r² ಮೈನಸ್ ಕ್ಯಾಪಿಟಲ್ ಲೆಟರ್ r² ಮೈನಸ್ ಸ್ಮಾಲ್ ಲೆಟರ್ r². ಓಕೆ, ಇನ್ನೂ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳು ಬರುತ್ತೆ. ಆ ಫಾರ್ಮುಲಾ ಲಿಸ್ಟ್ ನಾನು ಹೇಳ್ತೇನೆ ಇವಾಗ. ಮತ್ತೆ ಒಂದು 3 ಫಾರ್ಮುಲಾಸ್ ಬರುತ್ತೆ. ಒಂದು ಏರಿಯಾಸ್ ರಿಲೇಟೆಡ್ ಟು ಏರಿಯಾಸ್ ಆಫ್ ದಿ ಸೆಕ್ಟರ್ ಆಫ್ ಎನ್ ಆ್ಯಂಗಲ್. ಏರಿಯಾ ಆಫ್ ದಿ ಸೆಕ್ಟರ್ ಆಫ್ ಎನ್ ಆ್ಯಂಗಲ್. ಸೆಕ್ಟರ್ ಅಂತ ಬಂತ, ಏರಿಯಾ ಆಫ್ ದ ಸೆಕ್ಟರ್ ಅಂತ ಬಂತ, θ/360 ಇಂಟು πr². ಏರಿಯಾ ಅಂತ ಬಂದರೆ ಅಲ್ಲಿ πr². ಅದೇ ಲೆಂತ್ ಆಫ್ ಎನ್ ಆರ್ಕ್ ಬಂತ, θ/360 ಇಂಟು 2πr. ಇದು ಲೆಂತ್. ಓಕೆ, ಅದೇ ನಿಮಗೆ ಏರಿಯಾ ಆಫ್ ಸೆಗ್ಮೆಂಟ್ ಬಂತ, ಏರಿಯಾ ಆಫ್ ಸೆಕ್ಟರ್ನ ಫಸ್ಟಿಗೆ ಫೈಂಡ್ ಔಟ್ ಮಾಡಬೇಕು, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಬೇಕು. ಟ್ರಯಾಂಗಲ್ ಮೇ ಬಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರ್ಬೋದು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರ್ಬೋದು, ಅದನ್ನು ಮಾಡಿದರೆ ಸಿಗುತ್ತೆ. ಓಕೆ, ಈಗ ಡೈರೆಕ್ಟ್ ಫಾರ್ಮುಲಾವನ್ನು ಪ್ರಾಬ್ಲಮನ್ನು ಮಾಡ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಫೈಂಡ್ ದ ಏರಿಯಾ ಆಫ್ ದ ಸೆಕ್ಟರ್. ಫಸ್ಟಿಗೆ ಕ್ವಶನ್ ನೋಡಿ, ಏರಿಯಾ ಆಫ್ ದ ಸೆಕ್ಟಾರ್ ಅಂತ ಹೇಳಿದ್ದಾರೆ.
ಆಫ್ ದ ಸರ್ಕಲ್ ವಿತ್ ರೇಡಿಯಸ್ 6 ಸೆಂಟಿಮೀಟರ್. ಏನು ಹೇಳಿದ್ದಾರೆ? ಏರಿಯಾ ಆಫ್ ಅ ಸೆಕ್ಟರ್ ಕೇಳಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ಎಷ್ಟು ಅಂತ ಹೇಳಿದ್ದಾರೆ? 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಆ್ಯಂಗಲ್ ಆಫ್ ದಿ ಸೆಕ್ಟರ್ ಇಸ್ 60 ಡಿಗ್ರಿ. ಆ್ಯಂಗಲ್ ಅಂದರೆ ಏನು ಹೇಳಿ? ಥೀಟಾ ಇಸ್ ಈಕ್ವಲ್ಸ್ ಟು ಏನಂತ ಕೊಟ್ಟಿದ್ದಾರೆ? 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕೇಳಿದ್ದು ನಿಮಗೆ ಏರಿಯಾ ಆಫ್ ದ ಸೆಕ್ಟರ್, ಡಿರೆಕ್ಟ್ ಫಾರ್ಮುಲಾ. ಏನು ಫಾರ್ಮುಲಾ ಇದೆ? ಏರಿಯಾ ಆಫ್ ದ ಸೆಕ್ಟರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಥೀಟಾ ಈಸ್ ಈಕ್ವಲ್ಸ್ ಟು, ಅಂದರೆ ಏರಿಯಾ ಆಫ್ ದ ಸೆಕ್ಟರ್ ಅಂತ ಬರ್ಕೊಂಡು ಬರೀನಿ, 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಏರಿಯಾ ಅಂತ ಬಂತ, ಇಲ್ಲಿ ಪೈ ಆರ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಆಯಿತಾ? ಈಗ ನೋಡಿ, ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದರೆ ಆ್ಯಂಗಲ್, ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ? 60 ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ 22/7 ಅಲ್ವಾ, ಇಂಟು ಆರ್ ಅಂದರೆ ರೇಡಿಯಸ್ 6 ಸ್ಕ್ವೇರ್. ಅದನ್ನು ನಾನು 6 ಇಂಟು 6 ಅಂತ ಬರಿಬೋದಲ್ಲ. ಇಲ್ಲಿ ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ. 6 1s 6 6. ಪುನಃ ನೋಡಿ, ಈ 6 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತದೆ ನಿಮ್ಗೆ ಆವಾಗ? 22/7 ಇಂಟು 6 ಉಳಿತದೆ ಅಲ್ವಾ. ಇದನ್ನು 22/7 ಬೇಕಾದರೆ 3.14 ಅಂತ ತಗೊಂಡು ಇಂಟು 6 ಮಾಡಿದ್ರು ನೋ ಪ್ರಾಬ್ಲಮ್. 22/7 ಅಂದರೆ 3.14 ಅಲ್ವಾ ವ್ಯಾಲ್ಯೂ, ಇಂಟು 6 ಮಾಡಿ. 6 4s 24, 2 6 1s 6, 6 + 2 8, 6 3s 18. ಡೆಸಿಮಲ್ ನಂತರ 2 ಪ್ಲೇಸಸ್ ಇದೆ ಇಲ್ಲಿ, ರೈಟ್ ಸೈಡಿಂದ 2 ಪ್ಲೇಸಿಗೆ ಹಾಕಿ 18.84. ಓಕೆ, ಇದು ನಿಮ್ಮ ಏರಿಯಾ. ಸೆಂಟಿಮೀಟರ್ಲಿ ಕೊಟ್ಟಿರ್ಲಿಕ್ಕೆ ಹೋಗಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀನಿ. ಓಕೆ, ಇಲ್ಲಿ 22/7 ಅಂತ ಅದನ್ನು ತಗೊಂಡು 3.14 ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಅಥವಾ 22 ಇಂಟು 6 ಮಾಡಿ ಡಿವೈಡೆಡ್ ಬೈ 7 ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಓಕೆ, ಇದು ನಿಮ್ಮ ಫೈನ್ ದ ಏರಿಯಾ ಆಫ್ ದ ಸೆಕ್ಟರ್ ಅಂತ ಡೈರೆಕ್ಟ್ ಪ್ರಾಬ್ಲಮ್. ಇದೇನು 1 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು, ಅಲ್ಲ 1 ಮಾರ್ಕ್ಸಿಗೆ ಕೇಳಲಿಲ್ಲ, ಬಟ್ ಸ್ಟಿಲ್ ಕೇಳಿದರೆ. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇನ್ನು ಸರ್ಕಲ್ ಆಫ್ ರೇಡಿಯಸ್ 21 ಸೆಂಟಿಮೀಟರ್. ಸರ್ಕಲ್ನ ರೇಡಿಯಸ್ ಕೊಟ್ಟಿದ್ದಾರೆ, ಎಷ್ಟು ಅಂತ ಹೇಳಿದ್ದಾರೆ? ಆರ್ ಕೊಟ್ಟಿದ್ದಾರೆ 21 ಸೆಂಟಿಮೀಟರ್. ಆಫ್ ಆ್ಯನ್ ಆರ್ಕ್ ಸಬ್ಟೆಂಡ್ಸ್ ಆ್ಯನ್ ಆ್ಯಂಗಲ್ ಆಫ್ 60 ಡಿಗ್ರಿ. ಓಕೆ, ಒಂದು ಸರ್ಕಲ್ ಇದೆಯಂತೆ, ನಾನು ಡ್ರಾ ಮಾಡ್ತೇನೆ ನೋಡಿ. ಒಂದು ಸರ್ಕಲ್ ಇದೆ, ಅದರ ರೇಡಿಯಸ್ 21 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸರ್ಕಲ್ನ ರೇಡಿಯಸ್ 21 ಸೆಂಟಿಮೀಟರ್. ಅದಾದಮೇಲೆ ಇನ್ನೊಂದೇನು ಕೊಟ್ಟಿದ್ದಾರೆ? ಆ್ಯನ್ ಆರ್ಕ್ ಟು ಸಬ್ಟೆಂಡ್ಸ್ ಎಟ್ ಆ್ಯನ್ ಆ್ಯಂಗಲ್ ಆಫ್ 60 ಡಿಗ್ರಿ. ಆರ್ಕ್ ಸಬ್ಟೆಂಡ್ ಆಗ್ತಾ ಇರೋದು ಎಟ್ ದ ಆ್ಯಂಗಲ್ ಆಫ್ 60 ಡಿಗ್ರಿ. ಈಗ ನೋಡಿ, ನಾನು ಇದನ್ನು ಹೀಗೆ ತಗೊಳ್ತೇನೆ. ರೇಡಿಯಸ್, ಇದು ಒಂದು ರೇಡಿಯಸ್ ಅಲ್ವಾ, ಇದು 21 ಅಲ್ವಾ, ಇದು 21 ಆಗುತ್ತಲ್ಲ. ಈಗ ಆರ್ಕ್ ಸಬ್ಟೆಂಡ್ಸ್, ನಾನೀಗ ಇದು ಆರ್ಕ್ ಅಂದರೆ ಇಲ್ಲಿ ನೋಡಿ, ಇದು ಆರ್ಕ್ ಆಯಿತು. ಎಷ್ಟು ಡಿಗ್ರಿ ಅಂತ ಹೇಳಿದರೆ 60 ಡಿಗ್ರಿ. ಇದು 60 ಡಿಗ್ರಿ ಆಯಿತು, ಸರಿಯಾ? ಕರೆಕ್ಟ್ ಅಲ್ಲ? ಆರ್ಕ್ ಸಬ್ಟೆಂಡ್ಸ್ ಆನ್ ಆ್ಯಂಗಲ್ ಆಫ್ 60 ಡಿಗ್ರಿ ಎಟ್ ದ ಸೆಂಟರ್. ಎಟ್ ದ ಸೆಂಟರಿಂದ ಎಷ್ಟು ಡಿಗ್ರಿ ಅಂತ ಹೇಳಿದ್ದಾರೆ? 60 ಡಿಗ್ರಿ ಅಂತ ಹೇಳಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದ ಆರ್ಕ್. ಫಸ್ಟ್ ಕ್ವಶನ್ ನೋಡಿ, ಲೆಂತ್ ಆಫ್ ದಿ ಆರ್ಕ್ ಅಲ್ವಾ. ಇಲ್ಲಿ ಆಲ್ರೆಡಿ ಆ್ಯಂಗಲ್ ಥೀಟಾ ಕೊಟ್ಟಿದ್ದಾರೆ, ಎಷ್ಟಂತ? 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಲೆಂತ್ ಆಫ್ ದ ಆರ್ಕ್ ಹೇಗೆ ಫೈಂಡ್ ಔಟ್ ಮಾಡ್ತಾರೆ? ಫಾರ್ಮುಲಾ ನೋಡಿ, ಲೆಂತ್ ಆಫ್ ಆನ್ ಆರ್ಕ್ ಆಫ್ ಆನ್ ಸೆಕ್ಟರ್ ಥೀಟಾ ಡಿವೈಡ್ ಬೈ 360 ಇಂಟು 2πr. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ಥೀಟಾ ಡಿವೈಡೆಡ್ ಬೈ 360, ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇಂಟು 2πr. ಥೀಟಾ ಅವರೇ ಕೊಟ್ಟಿದ್ದಾರೆ 60 ಡಿವೈಡೆಡ್ ಬೈ 360 ಇಂಟು 2 ಇಂಟು ಪೈ ಅಂದರೆ 22/7 ತೊಗೊಂಡ್ರು ಓಕೆ, ಇಂಟು ಆರ್ ಅಂದರೆ ಏನು? ರೇಡಿಯಸ್ 21. ಕರೆಕ್ಟಾ? ಇಲ್ಲಿ 0 0 ಕ್ಯಾನ್ಸಲ್ ಮಾಡಿ, 6 1s 6 6 ಅಲ್ವಾ. ಇಲ್ಲಿ ನೋಡಿ, 2 1s 2 3s. ಇದು ನೋಡಿ, 7 1s 7 3s. ಈ 3 ಕ್ಯಾನ್ಸಲ್ ಮಾಡಿ, ಏನು ಉಳಿತು ನಿಮಗಿಲ್ಲಿ? ಖಾಲಿ 22 ಉಳಿದಿದ್ದಲ್ವಾ, 22 ಸೆಂಟಿಮೀಟರ್. ಇದೇನು ನಿಮ್ಮದು 10 ಸೆಂಟಿಮೀಟರ್ ಮಾತ್ರ. ಥೀಟಾ ಇಸ್ ಈಕ್ವಲ್ಸ್ ಟು, ಯಾಕಂತ ಕೇಳಿದರೆ ಇಲ್ಲಿ ನೋಡಿ 2πr. ಆರ್ ಇರೋದು ಒಂದೇ. ಹಿಂದ್ಗಡೆ ನೋಡಿ, ಇದರಲ್ಲಿ ಆರ್ ಸ್ಕ್ವೇರ್ ಅಂದರೆ 2 ಸತಿ ಆರ್ ಇದೆ, ಅಂದರೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ. ಇದು ನಾವು ಲೆಂತ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗಿ ಥೀಟಾ ಇಸ್ ಈಕ್ವಲ್ಸ್ ಟು 22 ಸೆಂಟಿಮೀಟರ್ ಆಯ್ತಲ್ಲ. ಸೆಕೆಂಡ್ ಕ್ವಶನ್, ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮ್ಡ್. ಏರಿಯಾ ಆಫ್ ದ ಸೆಕ್ಟರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? ಏರಿಯಾ ಆಫ್ ಸೆಕ್ಟರ್ ಥೀಟಾ ಅಲ್ವಾ. ಥೀಟಾ ಈಸ್ ಈಕ್ವಲ್ಸ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು πr ಸ್ಕ್ವೇರ್. ಸಿಂಪಲ್ ಅಲ್ಲ? ಕರೆಕ್ಟ್ ಅಲ್ಲ? ಥೀಟಾ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 60 ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ 22/7. ಆರ್ ಅಂದರೆ ಏನು ಕೊಟ್ಟಿದ್ದಾರೆ? 21 ಇಂಟು 21 ಇಂಟು 21 ಯಾಕೆ ಹೇಳಿ? ಪೈ ಆರ್ ಸ್ಕ್ವೇರ್. 0 0 ಕ್ಯಾನ್ಸಲ್ ಮಾಡಿ, 6 1s 6 6 ಅಲ್ವಾ.
ಈಗ ನೋಡೋಣ 2 2 3s 2 11s 7 1s 7 7 7 3s ಅಲ್ವಾ, ಈ 3 ಕ್ಯಾನ್ಸಲ್ ಮಾಡಿ. ಇಲ್ಲಿ ಏನೆಲ್ಲ ಉಳಿತು 11 × 21 ಅಷ್ಟೇ ಉಳಿದಿದಲ್ವಾ. 11 × 21 ಎಷ್ಟಾಗುತ್ತೆ ನೋಡೋಣ. 21 × 11 1 1s 1 1 2s 2 1 1s 1 1 2s 2 ಅಲ್ವಾ. 1 3 2 231 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀನಿ. ಯಾಕಂತ ಕೇಳಿದರೆ ನಾವು ಈಗ ಫೈಂಡ್ ಔಟ್ ಮಾಡಿದ್ದು ಏರಿಯಾ ಅಲ್ವಾ. ಸೊ 231 ಸೆಂಟಿಮೀಟರ್ ಸ್ಕ್ವೇರ್ ಸರಿಯಲ್ಲ. ಈಗ ಥರ್ಡ್ ಕ್ವಶನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 1 ನಿಮಿಷ ಸ್ಟೂಡೆಂಟ್ಸ್. ಥರ್ಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಏರಿಯಾ ಆಫ್ ಸೆಗ್ಮೆಂಟ್ ಫಾರ್ಮ್ಡ್ ಬೈ ದ ಕರೆಸ್ಪಾಂಡಿಂಗ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಕ್ವಶನ್ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಟೆನ್ಷನ್ ತಗೊಳ್ತೀರ. ಈಗ ಏರಿಯಾ ಆಫ್ ದ ಸೆಗ್ಮೆಂಟ್, ನಾನು ಆವಾಗಲೇ ಹೇಳಿದೆ ಸೆಗ್ಮೆಂಟ್ ಅಂದರೆ ಏನಂತ ಹೇಳಿದ್ದೆ, ಇದು ಸೆಗ್ಮೆಂಟ್, ಕಾರ್ಡಿಂದ ಫಾರ್ಮ್ ಆಗೋದು ಸೆಗ್ಮೆಂಟ್. ಇಲ್ಲಿ ನೋಡಿ ನಾನು ಇಲ್ಲಿಂದ ಒಂದು ಕಾರ್ಡನ್ನು ಈಗ ಡ್ರಾ ಮಾಡ್ತೇನೆ, ಕರೆಕ್ಟಾ. ಇದು ಸೆಗ್ಮೆಂಟ್ ಆಯ್ತಲ್ವಾ, ಕರೆಕ್ಟ್ ಸರಿಯಾ. ಅದ್ರದ್ದು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ ಏರಿಯಾ ಆಫ್ ದ ಸೆಗ್ಮೆಂಟು. ನಾನು ಅದಕ್ಕೆ ಇನ್ನೊಂದು ಪೇಪರಲ್ಲಿ ಮಾಡ್ತೇನೆ ಸ್ಟೂಡೆಂಟ್ಸು. ಡಯಾಗ್ರಾಮ್ ಇಲ್ಲೇ ಇದೆ, ನಾನು ಇನ್ನೊಂದು ಪೇಪರಲ್ಲಿ ಮಾಡ್ತೇನೆ ಯಾಕಂದರೆ ಸಾಕಾಗೋದಿಲ್ಲ. ಈಗ ನೋಡಿ ಫಸ್ಟ್ ಈಗ ನಾನು ಅದನ್ನು ಸಪ್ರೇಟಾಗಿ ತಗೊಳ್ತೇನೆ. ಈ ಡಯಾಗ್ರಾಮನ್ನು ಇಲ್ಲಿ ಏನಿದೆಯಲ್ಲ ಈ ಡಯಾಗ್ರಾಮನ್ನು ಇಲ್ಲಿ ತಗೊಳ್ತೇನೆ, ಈ ಫಿಗರ್ನ ಇಲ್ಲಿ ತಗೊಳ್ತೇನೆ ಆಯಿತಾ. ಇಲ್ಲಿ ಮಾಡ್ತೇನೆ ನೋಡಿ. ಹೀಗೆ ಬರೀ ನಮ್ಗೆ ಬೇಕಾಗಿರೋದು ಇದು ಮಾತ್ರ, ಇದಿಷ್ಟು ಮಾತ್ರ, ಮತ್ತು ಉಳಿದದ್ದೇನು ಬೇಕಂತ ಇಲ್ಲ. ಇದು ಇದರಲ್ಲಿ ಇದೆಷ್ಟು 21 ಅಲ್ವಾ, ಇದೆಷ್ಟು 21 ಅಲ್ವಾ. ನಾನು ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳಿತೇನೆ. ಯಾಕೆ ಕೇಳಿದರೆ ಇದು 60 ಡಿಗ್ರಿ ಅಂತ ಹೇಳಿದ್ದಾರೆ ಅವರು ಅಲ್ವಾ. ಇದು 60 ಆದರೆ ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದ್ರೆ ಎಕ್ಸಾಕ್ಟ್ಲಿ ಆಫ್ ಆಗಿ ಡಿವೈಡ್ ಆಗುತ್ತೆ. ಇದು 30 ಡಿಗ್ರಿ, ಇದು 30 ಡಿಗ್ರಿ. ಓಕೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಎಳೆದಿರ್ಲಿಕ್ಕೆ ಹೋಗಿ ಇದೇನಾಗುತ್ತೆ 90 ಡಿಗ್ರಿ ಆಗುತ್ತೆ, ಕರೆಕ್ಟ್ ಅಲ್ಲ. ಇದು 90 ಡಿಗ್ರಿ ಆಗುತ್ತೆ, ಇದು 90 ಡಿಗ್ರಿ ಆಗುತ್ತೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಈಗ ನೋಡಿ ನಮಗೆ ಇದು ಗೊತ್ತಿದೆ, 21 ಗೊತ್ತಿದೆ, ವೆರಿ ಇಂಪಾರ್ಟೆಂಟು. ನೀವು ಟ್ರಿಗ್ನಾಮೆಟ್ರಿ ಕಲ್ತಿದ್ರ, ಡಿಗ್ರಿ ಗೊತ್ತಿದ್ದಿದ್ರೆ ಇದನ್ನು ಯೂಸ್ ಮಾಡಿ ಮಾಡ್ಬೋದಲ್ಲ. ಈಗ ನೋಡಿ ಅಂದರೆ ಇಲ್ಲಿ ನೋಡಿ ಇದು ಎಷ್ಟಾಯಿತು 30 ಆಯಿತು. ನಾನಿಲ್ಲಿ ತಗೊಂಡ್ರೆ ಇದೇನಾಗುತ್ತೆ 30 ಡಿಗ್ರಿಗೆ ಇದು ಆಪೋಸಿಟ್ ಆಗುತ್ತಲ್ವಾ, ಇದು ಆಪೋಸಿಟ್ ಆ್ಯಂಗಲ್ ಅಲ್ವಾ. ಇದೇನಾಗುತ್ತೆ, ಇದು ಆಪೋಸಿಟ್ ಆದ್ರೆ ಇದು ಅಡ್ಜಸೆಂಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ, ಇದು ಹೈಪೋಟೆನಸ್ ಆಗುತ್ತೆ ಅಲ್ವಾ. ಈಗ ನೋಡಿ ನಾನು ಸೈನ್ ತೀಟಾ ಫಾರ್ಮುಲಾ ಹಾಕ್ತೇನೆ. ಸೈನ್ ತೀಟಾ ಈಸ್ ಈಕ್ವಲ್ಸ್ ಟು, ನಾನು ಇದಕ್ಕೀಗ ABC ಅಂತ ತಗೊಳ್ತೇನೆ. ಇದನ್ನು A, ಇದನ್ನು B, ಇದನ್ನು C, ಇದು ಸೆಂಟರ್ O ಅಂತ ತಗೊಂಡಿದ್ದೇವೆ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ಈಗ ಇದು ಬೇಡ, ನಾನು ಇಲ್ಲೇ ಇದರಲ್ಲೇ ಮಾಡ್ತೇನಲ್ಲ, ಹೇಗಿದ್ರು ABCO ಅಂತ ತಗೊಳ್ತೇನೆ. ಸೈನ್ ತೀಟಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಈಗ AC ಡಿವೈಡೆಡ್ ಬೈ OA ಆಗುತ್ತೆ. ಯಾಕೆ ಹೇಳಿ, ಸೈನ್ ತೀಟಾ ಫಾರ್ಮುಲಾ ಏನು, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್ ಅಲ್ವಾ. ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಸೈನ್ ತೀಟಾ ಅಂದರೆ ಇಲ್ಲಿ ಯಾವ ಡಿಗ್ರಿ ನಾವು ತೊಗೊಂಡಿದ್ದು, ಸೈನ್ 30 ಡಿಗ್ರಿ ಅಲ್ವಾ. ಇದು 30 ಡಿಗ್ರಿ, 30 ಡಿಗ್ರಿ ವಿತ್ ರೆಸ್ಪೆಕ್ಟು. AC ನಮ್ಗೆ ಗೊತ್ತಿಲ್ಲ. OA ಅಂದರೆ ಏನು ಕೊಟ್ಟಿದ್ದಾರೆ 21. ಸೈನ್ 30 ವ್ಯಾಲ್ಯೂ ಏನು ನೋಡಿ 1/2 ಅಲ್ವಾ. ಈಸ್ ಈಕ್ವಲ್ಸ್ ಟು AC ಬೈ 21ನ 21ನ ಇಲ್ಲಿ ತಗೊಂಡೋಗಿ 21 × 1 ಅಂದರೆ 21 ಅಲ್ವಾ. 21/2 ಈಸ್ ಈಕ್ವಲ್ಸ್ ಟು AC ಆಗುತ್ತೆ. ಇದು ಒಂದಾಯ್ತಾ. AC ಅಂದರೆ ಯಾವ್ದು ಹೇಳಿ, ಇದು ಎಷ್ಟಾಯಿತು 21/2 ಆಯಿತು. ಅಲ್ಲೇ ಇಡೋಣ, ಮತ್ತೆ ಇದು ಮಾಡ್ಲಿಕ್ಕೆ ಹೋಗೋದು ಬೇಡ. ಹಾಗೆ ಈಗ ನಾವು ಇನ್ನೊಂದು ಫೈಂಡ್ ಔಟ್ ಮಾಡೋಣ, OCನ ಫೈಂಡ್ ಔಟ್ ಮಾಡೋಣ. ಅದಕ್ಕೂ ಕೂಡ ಯಾವ್ದು ತಗೊಳ್ಳೋಣ, OCಗೆ ನಾನು ಕಾಸ್ ತೀಟಾ ತಗೊಳ್ಳೋದಾ. ಕಾಸ್ ತೀಟಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಈಗ ಅಡ್ಜಸೆಂಟ್ ಬೈ ಹೈಪೋಟಿನಸ್. ಅಡ್ಜಸೆಂಟ್ ಏನು OC, ಇದು ಈ ಟ್ರ್ಯಾಂಗಲಲ್ಲಿ ಇದು ಅಡ್ಜಸೆಂಟ್, ಇದು ಆಪೋಸಿಟ್, ಇದು ಹೈಪೋಟಿನಸ್. OC ಡಿವೈಡೆಡ್ ಬೈ ಆಪೋಸಿಟ್ ಅಲ್ವಾ. ಈಗ ಇದು ನೋಡಿ OC ಡಿವೈಡ್ ಬೈ ಹೈಪೋಟಿನಸ್, ಸಾರಿ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಅಡ್ಜಸೆಂಟ್ ಹೈಪೋಟಿನಸ್ ಎಷ್ಟು ಇವಾಗ ನಮಗೆ 21 ಅಲ್ವಾ. ಕಾಸ್ ತೀಟಾ ಅದರಲ್ಲೂ ಕೂಡ 30 ಡಿಗ್ರಿನೇ ಅಲ್ವಾ. OC ಬೈ 21. ಕಾಸ್ 30 ವ್ಯಾಲ್ಯೂ ಏನು √3/2 ಈಸ್ ಈಕ್ವಲ್ಸ್ ಟು OC ಬೈ 21ನ ಇಲ್ಲಿ ತೊಗೊಂಡು ಬರೋಣ. 21√3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು OC ಅಲ್ವಾ. ಅಲ್ಲಿಗೆ ACನೂ ಆಯಿತು, OCನೂ ಆಯಿತು. OC ಅಂದರೆ ಇದು ಸ್ಟೂಡೆಂಟ್ಸು, ಇದು ಎಷ್ಟು ಬಂತು ನಮಗೆ 21√3
ಡಿವೈಡೆಡ್ ಬೈ 2 ಬಂತು. ಓ ಸಿ ಅಂದರೆ ಇದು 21√3 ಡಿವೈಡೆಡ್ ಬೈ 2 ಬಂತು. ಕರೆಕ್ಟಾ? ಈಗ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ನಾವು, ನಮಗೆ ಎ ಬಿ ಬೇಕು. ಎ ಬಿ ಅಂದರೆ ಏನು ತೊಗೊಳ್ಬೋದು ನಾವೀಗ? ಎ ಬಿ ಈಸ್ ಈಕ್ವಲ್ಸ್ ಟು ಎ ಸಿ ಪ್ಲಸ್ ಸಿ ಬಿ ಅಂತ ತಗೊಳ್ಬೋದಾ? ಇದಿಷ್ಟು ಅಂದರೆ ಇದು ಪ್ಲಸ್ ಇದಂತ ತಗೊಳ್ಬೋದಾ? ಈಗ ಎ ಬಿ ಈಸ್ ಈಕ್ವಲ್ಸ್ ಟು ಎ ಸಿ ಅಂದರೆ 21/2 ಬಂತು. ಇದು ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರ್ಲಿಕ್ಕೆ ಹೋಗಿ ಇದನ್ನು ಬೈಸೆಕ್ಟ್ ಮಾಡುತ್ತಲ್ವಾ? ಬೈಸೆಕ್ಟ್ ಅಂದರೆ ಇದ್ರ ಹಾಫ್ ಇದನ್ನು ಹಾಫ್ ಡಿವೈಡ್ ಆಗಿ ಮಾಡುತ್ತೆ. ಎ ಸಿ 21/2 ಬಂದರೆ ಸಿ ಬಿನೂ ಕೂಡ 21/2 ಅಲ್ವಾ? ಯಾಕಂದರೆ ಇದ್ರ ಲೆಂತ್ ಮತ್ತು ಇದ್ರ ಲೆಂತ್ ಯಾವತ್ತೂ ಈಕ್ವಲ್ ಆಗಿ ಇರುತ್ತೆ. ಸೊ ಇದೇನಾಗುತ್ತೆ ಆನ್ಸರ್ ಫೈನಲಿ 21 ಸೆಂಟಿಮೀಟರ್ ಉಳಿತದೆ. ಯಾಕಂತ ಕೇಳಿದರೆ ಇಲ್ಲಿಗ ಡಿನಾಮಿನೇಟರ್ ಸೇಮ್ ಇರುತ್ತೆ, 2 ಇರುತ್ತೆ. 21 + 21 ಇದನ್ನು ಬೇಕಾದರೆ ಮಾಡ್ತೇನೆ, 42 ಆಗುತ್ತೆ. ಡಿನಾಮಿನೇಟರ್ 2 ಅಲ್ವಾ? ಎರಡು ಡಿನಾಮಿನೇಟರ್ ಸೇಮ್ ಇದ್ದಾಗ 2 ಅಂತ ಬರ್ಕೊಳ್ತೀರಾ, ಮೇಲೆ ಇದನ್ನು ಆ್ಯಡ್ ಮಾಡ್ತೀರಾ. 2 1s 2 21s. ಸೊ ಇದು 21 ಸೆಂಟಿಮೀಟರ್ ಆಗುತ್ತೆ ಎ ಬಿ ಎಷ್ಟಾಯ್ತು ಇವಾಗ ನಮಗೆ? 21 ಸೆಂಟಿಮೀಟರ್ ಆಯಿತು. ನಾವು ಯಾಕೆ ಹೇಳಿ ಇಷ್ಟೆಲ್ಲ ಫೈಂಡ್ ಔಟ್ ಮಾಡಿದ್ದು? ರೀಸನ್ ಏನು ಹೇಳಿ? ನಮಗೀಗ ಬೇಕಾಗಿರೋದು ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಅಂದರೆ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಅಂತ ಹೇಳಿದೆ. ನಮಗೀಗ ಏರಿಯಾ ಆಫ್ ದ ಸೆಕ್ಟರಲ್ಲಿ ಇದಿಷ್ಟು ಸೆಕ್ಟರ್ ಅಲ್ವಾ? ಇಲ್ಲಿ ನೋಡಿ, ಇದಿಷ್ಟು ಸೆಕ್ಟರ್, ಇಲ್ಲಿಂದ ಇದಿಷ್ಟು ಸೆಕ್ಟರ್. ಏರಿಯಾ ಆಫ್ ದ ಸೆಕ್ಟರಲ್ಲಿ ನಾವು ಏರಿಯಾ ಆಫ್ ದ ಟ್ರಯಾಂಗಲ್ ಮೈನಸ್ ಮಾಡಿದರೆ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಸಿಗುತ್ತಲ್ವಾ? ಕರೆಕ್ಟ್ ಅಲ್ಲ? ಅದಕ್ಕೆ ಇವಾಗ ಎಂತ ಮಾಡ್ತೇವೆ ನಾವು? ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಈಸ್ ಈಕ್ವಲ್ಸ್ ಟು ಏನು ಮಾಡ್ತೇವೆ? ಏರಿಯಾ ಆಫ್ ದ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಲ್ವಾ? ಏರಿಯಾ ಆಫ್ ದ ಸೆಕ್ಟರ್ ಆಲ್ರೆಡಿ ನಾವು ಮಾಡಿದ್ದೇವಲ್ಲ, ಇಲ್ಲಿ ಹಿಂದ್ಗಡೆ ಇದರಲ್ಲಿ ಮಾಡಿದ್ದಲ್ಲ, 231 ಬಂತಲ್ಲ, ಇದೆ ಅಲ್ವಾ? ಸೊ 231 ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ. 231 ಮೈನಸ್ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಹೇಳಿದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ 231 ಮೈನಸ್ ಹಾಫ್ ಇಂಟು ಬೇಸ್ ಎಷ್ಟು ಬಂತು? ಎ ಬಿ ಇದೇ ಬೇಸ್ ಅಲ್ಲ? ಎಷ್ಟು ಬಂತು ಬೇಸ್? 21 ಅಲ್ವಾ? ಹಾಫ್ ಇಂಟು 21. ಹೈಟ್ ಎಷ್ಟು ಬಂತು? ಇದು ಹೈಟ್ 21√3 ಡಿವೈಡೆಡ್ ಬೈ 2. ಇದು ನಿಮ್ಮ ಹೈಟ್. ಯಾವುದ್ರದ್ದು? ಟ್ರಯಾಂಗಲ್. ಇದು 231 ಮೈನಸ್ 1/2 ಇಂಟು ಇದಾಯಿತು. ಸರಿಯಾ? ಈಗ ಮತ್ತೆ ನಿಮ್ಮ ಸಿಂಪ್ಲಿಫಿಕೇಷನ್ನ ಮಾಡ್ತಾ ಬರಬೇಕೀಗ. 231 ಮೈನಸ್ ಇಲ್ಲಿ ಬೇಕಾದರೆ ನ್ಯೂಮರೇಟರ್ನೆಲ್ಲ ಮಲ್ಟಿಪ್ಲೈ ಮಾಡೋಣ. 21 × 21 ಅಂದರೆ 441 ಆಗುತ್ತೆ √3 ಡಿವೈಡೆಡ್ ಬೈ 2 × 2 ಏನಾಗುತ್ತೆ? 4 ಆಗುತ್ತೆ. ಇಲ್ಲಿ ಬೈ 1 ಅಂತ ತಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 231 × 4 ಎಷ್ಟಾಗುತ್ತೆ ನೋಡಿ? 231 × 4 4 1s 4 4 3s 12 1 4 2s 8 924 ಆಗುತ್ತೆ. ಮೈನಸ್ 441√3 ಡಿವೈಡೆಡ್ ಬೈ 4. ಇದು ಸಿಂಪ್ಲಿಫೈ ಆದರೆ ಮಾಡಿ, ಇಲ್ದಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಸಾಕು. ಆಯಿತಾ? ಯಾಕಂದರೆ ಇದರಲ್ಲಿ ನೀವು ಇನ್ನು ಕಾಮನ್ ಔಟ್ಸೈಡ್ ಇಟ್ಟು ಮತ್ತು ಸಿಂಪ್ಲಿಫಿಕೇಷನ್ ನಿಮಗೆ ಟಫ್ ಆಗ್ಬೋದು. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಇದು ಏರಿಯಾ ಆಫ್ ದ ಶೇಡೆಡ್ ರೀಜನ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೀವು ಇದನ್ನು ಮಾಡ್ತಿದ್ರೆ ಇಲ್ಲಿಗೂ ಸ್ಟಾಪ್ ಮಾಡಿದ್ರೆ ಏನು ಆಗೋದಿಲ್ಲ. ಬಟ್ ಗೊತ್ತಿದ್ರೆ ಸರ್ ಇದಷ್ಟೇ, ಗೊತ್ತಾಯ್ತಾ? 1/2 ಇಂಟು 21 ಇಂಟು 21 ಇಂಟು √3/2. ಓಕೆ, ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದರೆ ನಿಮಗೆ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಬರುತ್ತೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲೆಲ್ಲ ಮಾಡಿದ್ದು ಇಂಪಾರ್ಟೆಂಟು. ಸೈನ್ ತೀಟಾ ಕಾಸ್ ತೀಟಾ ಅದು ಮಾಡಿ ಆದಮೇಲೆ ಎ ಬಿ ಪ್ಲಸ್ ಎ ಸಿ. ಯಾಕಂದರೆ ನನಗೆ ಶೇಡೆಡ್ ರೀಜನ್ ಕೇಳಿದ್ದು, ನಾನು ಏರಿಯಾ ಆಫ್ ದಿ ಸೆಕ್ಟರಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಮೈನಸ್ ಮಾಡಿದರೆ ಶೇಡೆಡ್ ರೀಜನ್ ಬರುತ್ತೆ. ಅದಕ್ಕೆ ನನಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಬೇಕಿತ್ತು, ಅದಕ್ಕೆ ಬೇಸ್ ಬೇಕು. ಇದೆಲ್ಲ ಮಾಡಿದ್ದು ಬೇಸ್ ಫೈಂಡ್ ಔಟ್ ಮಾಡಲಿಕ್ಕೆ ಅಷ್ಟೇ. ಓಕೆ, ಸರಿ. ಹೋಪ್ ಎಲ್ರಿಗೂ ಇದೊಂದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ನು, ಟಿಕ್ ದ ಕರೆಕ್ಟ್ ಆನ್ಸರ್. ಏರಿಯಾ ಆಫ್ ದ ಸೆಕ್ಟರ್ ಆಫ್ ಎನ್ ಆ್ಯಂಗಲ್ ಪಿ ಆಫ್ ಅ ಸರ್ಕಲ್ ವಿತ್ ರೇಡಿಯಸ್ ಆರ್. ಏರಿಯಾ ಆಫ್ ದ ಸೆಕ್ಟರ್ ಅಂತ ಹೇಳಿದ್ದಾರೆ. ಏರಿಯಾ ಆಫ್ ದ ಸೆಕ್ಟರ್ ಅಂದ ತಕ್ಷಣ ನಿಮ್ಮ ಫಾರ್ಮುಲಾ ನೆನಪಿ ಬರಬೇಕು. ಎಲ್ಲಿದೆ ಅದು? ಇಲ್ಲಿದೆ ನೋಡಿ ಫಾರ್ಮುಲಾ. ಏರಿಯಾ ಆಫ್ ದ ಸೆಕ್ಟರ್ ಏನು? θ ಡಿವೈಡ್ ಬೈ 360 × πr² ಅಲ್ಲ. ಏರಿಯಾ ಆಫ್ ದ ಸೆಕ್ಟರ್ ಅದು ಏರಿಯಾ ಏನು ಹೇಳುತ್ತೆ? θ ಡಿವೈಡ್ ಬೈ 360 × πr². ಏರಿಯಾ ಅಂತ ಬಂದರೆ πr² ಬರಲೇಬೇಕಲ್ವಾ? ಸೊ ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ. ಯಾಕಂದರೆ πr² ಕಾಮನ್ ಅಲ್ಲ. ಇಲ್ಲಿ 2πr ಇದೆ, 2πr ಇದೆ, ಇದು ಯಾವುದೂ ಅಲ್ಲ ಆನ್ಸರ್. ಆಯಿತಾ? ಅಲ್ಲ, ಇದು ಬರ್ಬೋದೇನೋ, ಇದು ಬರ್ಬೋದೇನೋ, ನಮಗೆ ಶೋರ್ ಇಲ್ಲ. πr² ಇದು ನೋಡೋಣ. ಇದು ನಾವು ಡೈರೆಕ್ಟ್ ಕ್ಯಾನ್ಸಲ್ ಮಾಡೋದು ಬೇಡ. ಇದು ಆನ್ಸರ್ ಪಕ್ಕ ಅಲ್ಲ. ಸರಿಯಾ? ಇದು ಆನ್ಸರ್ ಅಲ್ಲ, ಇದು ಅಲ್ಲ. ಯಾಕೆ ಹೇಳಿ? ಇಂಟು 2πr ಅಲ್ವಾ? ಇದು ಇರ್ಬೋದೇನೋ, ನಮಗಿನ್ನು ಗೊತ್ತಿಲ್ಲ. ಯಾಕಂದರೆ πr² ಇದೆಯಲ್ಲ, ಇಲ್ಲಿ 2πr² ಅಂತಿದೆ. ಸೊ ನಾವು ಡೈರೆಕ್ಟ್ಲಿ ಹೇಳಲಿಕ್ಕಾಗೋದಿಲ್ಲ. ಒಂದೇ ಇದು ಆನ್ಸರ್ ಆಗಿರುತ್ತೆ.
ಬಟ್ ಅವ್ರು ಏನು ಹೇಳಿದ್ದಾರೆ, ಟಿಕ್ ದ ಕರೆಕ್ಟ್ ಆನ್ಸರ್. ತೀಟಾ ಇದ್ದಲ್ಲಿ ಏನಂತ ಹೇಳಿದ್ದಾರೆ, ಏರಿಯಾ ಆಫ್ ದ ಸೆಕ್ಟರ್ ಆ್ಯಂಗಲ್ ಏನಂತ ಹೇಳಿದ್ದಾರೆ, ಪಿ ಅಂತ ಹೇಳಿದ್ದಾರೆ. ಸೊ ತೀಟಾ ಇದ್ದಲ್ಲಿ ಏನಂತ ಹಾಕ್ಬೋದು ನಾವೀಗ, ಪಿ ಹಾಕ್ಬೋದಲ್ಲ. ಅದೇನಾಗುತ್ತೆ, ಪಿ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಆದರೆ ಅಲ್ವಾ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಲೆಟ್ರಲ್ಲೇ ತೊಗೊಳ್ಳಿ ಅಲ್ವಾ. ಬಟ್ ಇಲ್ಲಿ ಏನಿದೆ ನೋಡಿ, 180 ಇದೆ. ಇಲ್ಲಿ 360 ಬರಲೇಬೇಕಲ್ಲ, ಟೆನಿ ಕಾಸ್ಟು 180 ಬರೋ ಚಾನ್ಸೇ ಇಲ್ಲಲ್ಲ. ಇದಲ್ಲ ಆನ್ಸರ್, ದಿಸ್ ಒನ್. ಅದು ಹೇಗೆ ಹೇಳಿ, ಪಿ ಡಿವೈಡ್ ಬೈ 720 ಇದೆಯಲ್ಲ ಸರ್ ಅಂತ ಹೇಳ್ತೀರಾ. ಇಲ್ಲಿ ನೋಡಿ, ಇಲ್ಲಿ 2 1s 2 360s ಅಲ್ಲ, ಪಿ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಲ್ಲ. ಈಗೇನಾ ಅದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಂಡು ಮಾಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ಫೈನ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಇನ್ ದ ಗಿವನ್ ಫಿಗರ್ ವೇರ್ ABCD ಇಸ್ ಅ ಸ್ಕ್ವೇರ್ ಆಫ್ ಸೈಡ್ 14 ಸೆಂಟಿಮೀಟರ್. ABCD ಅನ್ನೋದು ಒಂದು ಸ್ಕ್ವೇರ್ ಅಂತೆ. ಇದನ್ನು ನಾನು ಇಲ್ಲೇ ಬರ್ಕೊಳ್ತೀನಿ. ಈಗ ABCD ಅಂತ ಎಣಿಸ್ಕೊಳ್ಳೋಣ. ಸೈಡ್ ಎಷ್ಟು ಅಂತ ಹೇಳಿದ್ದಾರೆ, 14 ಸೆಂಟಿಮೀಟರ್. ಸೈಡ್ ಅಂದರೆ ಇದು ಸ್ಕ್ವೇರ್, ಇದು ಸೈಡ್ 14 ಸೆಂಟಿಮೀಟರ್. ಇದ್ರ ಸೈಡ್ ಎಲ್ಲದು 14 ಆಗುತ್ತಲ್ವ, ಯಾಕಂದರೆ ಸ್ಕ್ವೇರ್ ಅಂತ ಹೇಳಿದಾರಲ್ಲ. ಈಗ ನೋಡಿ, ಶೇಡೆಡ್ ರೀಜನ್ ಔಟ್ಸೈಡ್, ಸರ್ಕಲಿಂದ ಔಟ್ಸೈಡ್ ಶೇಡ್ ಮಾಡಿದಾರಲ್ಲ. ಅಂದರೆ ನಾನು ಟೋಟಲ್ ಇದರಲ್ಲಿ ಸ್ಕ್ವೇರಲ್ಲಿ ಸರ್ಕಲನ್ನು ಮೈನಸ್ ಮಾಡಿದರೆ ಎಷ್ಟು ಸರ್ಕಲ್ ಇದೆ, 4 ಸರ್ಕಲ್ ಇದೆ, 4 ಸರ್ಕಲ್ಸ್. 4 ಸರ್ಕಲ್ಸನ್ನು ಮೈನಸ್ ಮಾಡಿದರೆ ಶೇಡೆಡ್ ರೀಜನ್ ಆನ್ಸರ್ ಸಿಗೋದಿಲ್ವ ನಮಗೆ ಅಲ್ವಾ, ಇದ್ರದ್ದು ರೀಜನ್ನು. ಸೊ ಅಂದರೆ ನಾವು ಫಸ್ಟಿಗೆ ಏರಿಯಾ ಆಫ್ ದಿ ಸ್ಕ್ವೇರ್ ಮಾಡಬೇಕು. ಅದರಿಂದ ಸರ್ಕಲ್ ರೀಜನ್ ಎಷ್ಟು ಸರ್ಕಲ್ ಇದೆ, 4 ಸರ್ಕಲ್ ಇದೆ, ಅದರದ್ದು ಏರಿಯಾ ಮೈನಸ್ ಮಾಡಿದರೆ ನಮ್ಗೆ ಆನ್ಸರ್ ಸಿಗುತ್ತಲ್ವಾ. ಸೊ ಈಗ ನಾನು ಡೈರೆಕ್ಟ್ ಫಸ್ಟಿಗೆ ಏನು ಮಾಡ್ತೇನೆ, ಏರಿಯಾ ಆಫ್ ದಿ ಸ್ಕ್ವೇರ್ ಮಾಡ್ತೇನೆ. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದಿ ಏರಿಯಾ ಆಫ್ ದಿ ಸ್ಕ್ವೇರ್? ನೋಡಿ, ಏರಿಯಾ ಫೈಂಡ್ ಔಟ್ ಮಾಡೋದಿಲ್ಲಿ ಪೆರಿಮೀಟರ್ ಅಲ್ಲ, ಏರಿಯಾ ಆಫ್ ದಿ ಸ್ಕ್ವೇರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಸೈಡ್ ಸ್ಕ್ವೇರ್ ಅಲ್ವಾ. ಸೈಡ್ ಅಂದರೆ ಏನು ಕೊಟ್ಟಿದ್ದಾರೆ ಅವರು, 14 ಅಲ್ವಾ. 14 ಹೋಲ್ ಸ್ಕ್ವೇರ್ ಏನಾಗುತ್ತೆ, 14 ಇಂಟು 14. ಇಲ್ಲಿ ಮಾಡಿ ನೋಡ್ತೇನೆ, 14 ಇಂಟು 14, 4 4s 16, 1 5, 1 4s 4, 1 1s 1, 6 9 1, 196. ಇದೇನಾಯಿತು, ಏರಿಯಾ ಆಫ್ ದಿ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಎರಡನೇದು ಏನು ಮಾಡ್ಬೇಕು ನಾವೀಗ, ಏರಿಯಾ ಆಫ್ ದಿ ಸರ್ಕಲ್ ಮಾಡಬೇಕು. ಏರಿಯಾ ಆಫ್ ದಿ ಸರ್ಕಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಅಲ್ವಾ. ಒಂದು ಸರ್ಕಲ್ ಇದು ಮಾಡೋಣ ಮತ್ತೆ ನೋಡೋಣ. ಬಟ್ ಸರ್ಕಲ್ ರೇಡಿಯಸ್ ಏನು ನೋಡಿ, ಈ ಸರ್ಕಲ್ನ ರೇಡಿಯಸ್ ಅಂದರೆ ಇಲ್ಲಿಂದ ಇಲ್ಲಿಗೂ ರೇಡಿಯಸ್ ಆಗುತ್ತೆ, ಇದು ರೇಡಿಯಸ್ ಆಗುತ್ತೆ, ಎಲ್ಲದು ರೇಡಿಯಸ್ ಅಲ್ವಾ. ನೋಡಿ ಸ್ಟೂಡೆಂಟ್ಸು, ಇದಿಷ್ಟು 14 ಅಲ್ವಾ, ಇದಿಷ್ಟು 14 ಆದರೆ ಇದ್ರದ್ದು ಇಲ್ಲ ಎಕ್ಸಾಕ್ಟ್ಲಿ ಮಿಡಿಲಿಗೆ ಎಷ್ಟಾಗುತ್ತೆ ಹೇಳಿ, ಅಂದರೆ ಇಲ್ಲಿಂದ ಇಲ್ಲಿಗೆ 7 ಆಗುತ್ತಲ್ಲ. ಇದು 7, ಇದು 7 ಅಲ್ವಾ. ಇದಿಷ್ಟು 14 ಆದರೆ ಇದು 7, ಇದು 7. ಇದು ಏನಾಗುತ್ತೆ, ಇದಿಷ್ಟು ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿವರೆಗೆ ಅಂತ ಹೇಳಿದರೆ ಅದು ಡಯಾಮೀಟರ್ ಆಗುತ್ತೆ. ರೇಡಿಯಸ್ ಏನಾಗುತ್ತೆ, ಮತ್ತೆ ಡಯಾಮೀಟರ್ ಇದು ಹಾಫ್ ಅಲ್ವಾ. ಅಂದರೆ ಏನಾಗುತ್ತದೆ ಹೇಳಿ, 7/2 ಆಗುತ್ತೆ. ವೆರಿ ಇಂಪಾರ್ಟೆಂಟ್. 7/2 ಯಾಕೆ ಹೇಳಿ, ನಮಗೆ ಡಯಾಮೀಟರ್ ಎಷ್ಟು ಬಂತು, 7 ಬಂತು ಡಯಾಮೀಟರ್. ಇದಿಷ್ಟು ರೇಡಿಯಸ್ ಅನ್ನೋದು ಡಯಾಮೀಟರ್ ಹಾಫ್ ಅಲ್ವಾ. 7/2, 7 7 ಕ್ಯಾನ್ಸಲ್ ಮಾಡಿ, 2 1s 2 11s ಅಲ್ವಾ. 11 ಇಂಟು 7 ಅಂದರೆ 77 ಆಗುತ್ತೆ. 77/2 ಬಂತು. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಯಾಕಂತ ಕೇಳಿದರೆ, ನಾವಿದು ಮಾಡಿದ್ದು 1 ಸರ್ಕಲಿಗೆ, ಇಂಥದ್ದು ಎಷ್ಟು ಸರ್ಕಲ್ ಇದೆ, 4 ಸರ್ಕಲ್ಸ್ ಇಲ್ವಾ. ಏರಿಯಾ ಆಫ್ 4 ಸರ್ಕಲ್ಸ್ ಅಂತ ಮಾಡ್ತೇನೆ, ಯಾಕಂದರೆ ನಂಗೆ ಈಸಿಯಾಗಿ ಆ 2 ಅನ್ನು ಕ್ಯಾನ್ಸಲ್ ಮಾಡ್ಬೋದಲ್ಲ ನಾನು. 4 ಸರ್ಕಲ್ಸ್ ಅಂದರೆ ಇದು 1 ಸರ್ಕಲಿಗೆ ಆದರೆ 4 ಸರ್ಕಲ್ ಅಂದರೆ ಏನು ಮಾಡಬೇಕು, 4 ಇಂಟು ಇಲ್ಲಿ 1 ಸರ್ಕಲಿಗೆ ಏನು ಆನ್ಸರ್ ಬಂದಿದೆ ಅದನ್ನು ಮಾಡಿ. 2 1s 2 2s 77 ಇಂಟು 2 ಎಷ್ಟಾಗುತ್ತೆ, 77 ಇಂಟು 2 154 ಸೆಂಟಿಮೀಟರ್ ಸ್ಕ್ವೇರ್. ಇದೇನು ಹೇಳಿ, ಏರಿಯಾ ಆಫ್ ದಿ 4 ಸರ್ಕಲ್ಸ್. ನಮಗೀಗ ಶೇಡೆಡ್ ರೀಜನ್ ಇದು ಬೇಕಲ್ಲ, ಫಾರ್ಮುಲಾ ಬರೀನಿ. ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 4 ಸರ್ಕಲ್ಸ್, ಅಥವಾ ಏರಿಯಾ ಆಫ್ ಸರ್ಕಲ್ಸ್ ಅಂತ ಬರೆದು ಇಂಟು 4 ಅಂತ ಬರೆದ್ರು ಸೇಮ್. ಏರಿಯಾ ಆಫ್ ಸ್ಕ್ವೇರ್ ಎಷ್ಟು ಬಂತು ನಮಗೆ, 196 ಮೈನಸ್ 154 ಎಷ್ಟಾಗುತ್ತೆ ಆನ್ಸರ್, 196 154 2 4 42 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತಾ. ಇದು ನಿಮ್ಮ ಆನ್ಸರ್. ನೋಡಿ ಸ್ಟೂಡೆಂಟ್ಸ್, ಹೆಚ್ಚಿನ ಟೈಮಲ್ಲಿ ಇದೇ ಥರದ ಆನ್ಸರ್ ಬರುತ್ತೆ. 42 72 132 ಈ ಥರದಲ್ಲ ಆನ್ಸರ್ ಜಾಸ್ತಿ ಬರುತ್ತೆ. ಇದು ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಆಯಿತಾ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿದ್ದಾನೆ. ಇದು ಈಸಿ ಇದಾ, ಇದೇನು ಟಫ್ ಇಲ್ಲ, ಈಸಿಯಾಗಿ ಮಾಡ್ಬೋದು ನೀವು. ಕ್ಯಾ ಇದಲ್ಲಿಗೆ ಆಯಿತು ಅಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈನ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಇನ್ ದ ಗಿವನ್ ಫಿಗರ್ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಹೆಚ್ಚಿನ ಟೈಮಲ್ಲಿ, ಕೊಡದೇ ಇದ್ರೆ ಗೊತ್ತಿರಲಿ.
ಎ ಬಿ ಸಿ ಡಿ ಇಸ್ ಅ ಸ್ಕ್ವೇರ್ ಆಫ್ ಸೈಡ್ 14 ಸೆಂಟಿಮೀಟರ್. ಇದು ಕೊಟ್ಟಿದ್ದಾರೆ, ಎಷ್ಟಂತ ಕೊಟ್ಟಿದ್ದಾರೆ, ಸೈಡ್ ಸ್ಕ್ವೇರ್ ಇದೆ ಆಯಿತಾ. ಇದು ನೋಡಲಿಕ್ಕೆ ಸ್ಕ್ವೇರ್ ಥರ ಕಾಣಿಸ್ತಾ ಇಲ್ಲ ಡ್ರಾಯಿಂಗ್, ಬಟ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಇದೆ. ಓಕೆ, ಇದು 14, ಇದು 14, ಇದು 14, ಕರೆಕ್ಟಾ. ಇದಿಷ್ಟು 14 ಆದರೆ ಇಲ್ಲಿ ನೋಡಿ ಇಲ್ಲೊಂದು ಏನೋ ಕೊಟ್ಟಿದ್ದಾರೆ, ಇದು ಸೆಮಿ ಸರ್ಕಲ್ ಅಲ್ಲ, ಇದು ಸೆಮಿ ಸರ್ಕಲ್ ಅಲ್ವಾ. ಸೆಮಿ ಅಂದರೆ ಅರ್ಧ, ಹಾಫ್ ಸರ್ಕಲ್ ಇದೆ. ಹಾಫ್ ಸರ್ಕಲ್ನ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ಫುಲ್ ಸರ್ಕಲ್ ಆಗೋದಿಲ್ವಾ. ಸೊ ಈಗ ನಾನು ಏನು ಮಾಡ್ತೇನೆ ಗೊತ್ತುಂಟಾ, ಈಗ ಟೋಟಲ್ ಏರಿಯಾ ಆಫ್ ದ ಸ್ಕ್ವೇರಲ್ಲಿ ನಾನು ಒಂದು ಸರ್ಕಲ್ನ ರೀಜನ್ನ ಮೈನಸ್ ಮಾಡಿದರೆ ಶೇಡೆಡ್ ರೀಜನ್ ಉಳಿತದಲ್ವಾ. ಸೊ ನಾನು ಏನು ಮಾಡ್ತೇನೆ, ಏರಿಯಾ ಆಫ್ ದಿ ಸ್ಕ್ವೇರ್, ಏನು ಫಾರ್ಮುಲಾ, ಸೈಡ್ ಹೋಲ್ ಸ್ಕ್ವೇರ್ ಅಲ್ವಾ. ಸೈಡ್ ಅಂದರೆ ಕೊಟ್ಟಿದ್ದಾರೆ 14 ಸ್ಕ್ವೇರ್ 196 ಆಗುತ್ತಲ್ವಾ. 4 4 16, 1 4 1 4 5, 1 4 4, 1 1 1, 6 9 1, 196 ಅಲ್ವಾ. ದಿಸ್ ಇಸ್ 196 ಸೆಂಟಿಮೀಟರ್ ಸ್ಕ್ವೇರ್. ಇದೇನು ಹೇಳಿ, ಏರಿಯಾ ಆಫ್ ದಿ ಸ್ಕ್ವೇರ್. ಸ್ಕ್ವೇರ್ ಇದು ಏರಿಯಾ ಬಂತಾ, ಅದರಿಂದ ನಾವು ಈ ಏರಿಯಾವನ್ನು ಮೈನಸ್ ಮಾಡಬೇಕು. ಇದು ನೋಡಿ ಸೆಮಿ ಸರ್ಕಲ್, ಇದು ಸೆಮಿ ಸರ್ಕಲ್, ಎರಡು ಸೆಮಿ ಸರ್ಕಲ್ನ ಆ್ಯಡ್ ಮಾಡಿದರೆ ಸರ್ಕಲ್ ಆಗುತ್ತಲ್ವಾ. ನಾನೇನು ಮಾಡ್ತೇನೆ, ಏರಿಯಾ ಆಫ್ ದಿ ಸರ್ಕಲೇ ಮಾಡಿಬಿಡ್ತೇನೆ ಡೈರೆಕ್ಟ್. ಯಾಕಂದರೆ ಎರಡರದ್ದು ರೇಡಿಯಸ್ ಸೇಮ್ ಇರುತ್ತಲ್ವಾ, ಪೈ ಆರ್ ಸ್ಕ್ವೇರ್ ಅಲ್ವಾ. 22/7 ರೇಡಿಯಸ್ ಎಷ್ಟಾಗುತ್ತೆ ನೋಡಿ. ಈಗ ಇದಿಷ್ಟು 14 ಅಲ್ವಾ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಹೇಳಿ, ಇದು 7 ಆಗುತ್ತೆ, ಇದು 7 ಆಗುತ್ತೆ, ಎಕ್ಸಾಕ್ಟ್ಲಿ ಹಾಫ್ ಅಲ್ವಾ. ಹಾಗಾದರೆ ಇದೇ ರೇಡಿಯಸ್ ಅಲ್ವಾ, ಯಾಕಂದರೆ ಇದನ್ನು ನೀವು ನೋಡಿ, ಇಲ್ಲೇ ನಾನು ಮಾಡ್ತೇನೆ ನೋಡಿ, ಇದೊಂದು ಸರ್ಕಲ್ ಆಗುತ್ತಲ್ವಾ. ಸರ್ಕಲ್ ಆದರೆ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಕರೆಕ್ಟ್ ಅಲ್ಲ, ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಅಲ್ಲ. ಸೊ ಹಾಗಾದರೆ ನಾನು ಡೈರೆಕ್ಟ್ 7 ತಗೊಳ್ಳೋದಾ, ಆರ್ ಸ್ಕ್ವೇರ್ ಇರಲಿಕ್ಕೆ ಹೋಗಿ 7 × 7, 7 7 ಕ್ಯಾನ್ಸಲ್ ಮಾಡಿ, 22 × 7 ಎಷ್ಟು, 7 2 14, 1 7 2 14, 14 + 1 154 ಸೆಂಟಿಮೀಟರ್ ಸ್ಕ್ವೇರ್. ಇದೇನು ಹೇಳಿ, ಏರಿಯಾ ಆಫ್ ದಿ ಸರ್ಕಲ್. ಈಗ ಏನು ಮಾಡ್ತೀರಾ, ಏರಿಯಾ ಆಫ್ ದ ಶೇಡೆಡ್ ರೀಜನ್ ಅಲ್ವಾ ಅವ್ರು ಕೇಳಿದ್ದು, ಏನು ಮಾಡ್ತೀರಾ ಹೇಳಿ, ಏರಿಯಾ ಆಫ್ ದ ಶೇಡೆಡ್ ರೀಜನ್ ಈಸ್ ಈಕ್ವಲ್ಸ್ ಟು ಏನು ಮಾಡ್ತೀರಾ, ಏರಿಯಾ ಆಫ್ ಸ್ಕ್ವೇರಲ್ಲಿ ಸ್ಕ್ವೇರ್ನ ಏರಿಯಾದಲ್ಲಿ ಯಾವುದನ್ನು ಮೈನಸ್ ಮಾಡ್ತೀರಾ, ಏರಿಯಾ ಆಫ್ ಸರ್ಕಲ್, ಕಂಪ್ಲೀಟ್ ಸರ್ಕಲ್. ಆ್ಯಕ್ಚುಲಿ ಸೆಮಿ ಸರ್ಕಲ್ ನಾನು, ಬಟ್ ಕಂಪ್ಲೀಟ್ ಸರ್ಕಲ್ ಆಗುತ್ತಲ್ಲ. 196 - 154. ಹಿಂದ್ಗಡೆ ನಾನು ಹೇಳಿದ್ದೆ, ಸೇಮ್ ಆನ್ಸರ್ ಪುನಃ ಬಂತು ನೋಡಿ. ಇದೇನು ಹೇಳಿ, ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಶೇಡೆಡ್ ರೀಜನ್ನ ಏರಿಯಾ ಆಗುತ್ತಿದ್ದು, ಕರೆಕ್ಟಾ. $42 ಸೆಂಟಿಮೀಟರ್ ಸ್ಕ್ವೇರ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನು ಡೌಟ್ ಇಲ್ಲಲ್ಲ ಇದರಲ್ಲಿ, ಈಸಿ ಇದೆ, ಡೈರೆಕ್ಟ್ ಕ್ವಶನ್ ಇದೆಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಫೈನ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಇನ್ ದ ಗಿವನ್ ಫಿಗರ್ ವೇರ್ ಎ ಬಿ ಸಿ ಡಿ ಈಸ್ ಅ ಸ್ಕ್ವೇರ್ ಆಫ್ ಸೈಡ್ 14 ಸೆಂಟಿಮೀಟರ್. ಇದು ನೋಡಿ, ಇದು ಸ್ಕ್ವೇರ್, ಇದ್ರ ಸೈಡ್ ಎಷ್ಟು ಹೇಳಿದ್ದಾರೆ, 14 ಅಂತ ಕೊಟ್ಟಿದ್ದಾರೆ. ಒಂದೊಂದು ಸೈಡ್ 14 14 14 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ. ಏರಿಯಾ ಆಫ್ ದ ಶೇಡೆಡ್ ರೀಜನ್ ಅಂತ ನಿಮ್ಮ ಕ್ವಶನ್ ಕೇಳಿದ್ದಾರೆ. ಸೊ ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಂಗೆ ಬೇಕಾಗಿರೋದು ಶೇಡೆಡ್ ರೀಜನ್ ಇಲ್ಲಿದೆ, ನನಗೆ ಈ ಸರ್ಕಲ್ ಇದೆಲ್ಲ ಅಗತ್ಯನೇ ಇಲ್ಲ. ಯಾಕೆ ಹೇಳಿ, ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರಿಂದ ಇದನ್ನು 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 ಮೈನಸ್ ಮಾಡಿದರೆ ಬಂತಲ್ಲ, ಕರೆಕ್ಟಾ, ಬರುತ್ತಲ್ಲ ಆನ್ಸರ್. ಸ್ಕ್ವೇರಲ್ಲಿ ಇದಿಷ್ಟನ್ನು ಮೈನಸ್ ಮಾಡಿದರೆ, ಸೊ ನಾನು ಏನು ಮಾಡಬೇಕೀಗ, ಫಸ್ಟಿಗೆ ಏರಿಯಾ ಆಫ್ ಸ್ಕ್ವೇರ್ ಫೈಂಡ್ ಔಟ್ ಮಾಡೋಣ. ಫಸ್ಟಿಗೆ ಏರಿಯಾ ಆಫ್ ಸ್ಕ್ವೇರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು, ಸೈಡ್ ಅಲ್ವಾ, ಸೈಡ್ ಸ್ಕ್ವೇರ್ ಅಲ್ವಾ, ಸೈಡ್ ಹೋಲ್ ಸ್ಕ್ವೇರ್. ಸೈಡ್ ಅಂದರೆ ಏನು ಕೊಟ್ಟಿದ್ದಾರೆ ಅವರು, 14 ಅಲ್ವಾ, ಅದ್ರ ಸ್ಕ್ವೇರ್. 14 ಸ್ಕ್ವೇರ್ ಎಷ್ಟಾಗುತ್ತೆ, ಆವಾಗ ಮಾಡಿತ್ತಲ್ಲ 196 ಅಲ್ವಾ, 196 ಆಯ್ತಲ್ಲ. ಇದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀನಿ, ಇದು ಏರಿಯಾ ಆಫ್ ದಿ ಸ್ಕ್ವೇರ್. ಈಗ ವೆರಿ ಇಂಪಾರ್ಟೆಂಟ್, ಇದನ್ನು ಏನಂತ ಕರೀತಾರೆ, ಇಲ್ಲಿ ಏನೋ ಪಾರ್ಟ್ಸ್ ಇದೆಯಲ್ಲ, ಇದನ್ನು ಏನಂತ ಕರೀತಾರೆ, ಇಲ್ಲಿದೆಯಲ್ಲ ಇದು ನೋಡಿ, ಇದೆಲ್ಲ ರೀ ಶೇಡೆಡ್ ಅಲ್ಲ, ಸಾರಿ ಶೇಡೆಡ್ ಅಲ್ಲ, ನಾನು ಶೇಡ್ ಮಾಡ್ತಿದ್ದೇನೆ ಅಂದ್ಕೊಂಡು ಶೇಡೆಡ್ ರೀಜನ್ ತಗೊಳ್ಬೇಡಿ. ಶೇಡೆಡ್ ರೀಜನ್ ಮಿಡಲಲ್ಲಿದೆ, ಅದನ್ನೇನಂತ ಕರೀತಾರೆ ಹೇಳಿ, ಇದನ್ನು ಕ್ವಾಡ್ರೆಂಟ್ ಅಂತ ಕರೀತಾರಲ್ವ, ಕರೆಕ್ಟಾ. ಸೊ ಹಾಗಾದರೆ ಏರಿಯಾ ಆಫ್ ದಿ ಕ್ವಾಡ್ರೆಂಟ್ ಅಂತ ಮಾಡ್ಬೋದಾ, ಏರಿಯಾ ಆಫ್ ದಿ ಕ್ವಾಡ್ರೆಂಟ್, ಒಂದು ಕ್ವಾಡ್ರೆಂಟ್ ಇದು ಮಾಡೋಣ, ಆಮೇಲೆ ಇಂಟು 4 ಮಾಡಿದರೆ ಸರಿ ಅಷ್ಟೇ. ಏರಿಯಾ ಆಫ್ ಕ್ವಾಡ್ರೆಂಟ್ ಫಾರ್ಮುಲಾ ಏನು, ಏರಿಯಾ ಆಫ್ ಕ್ವಾಡ್ರೆಂಟ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಇದು. ಕ್ವಾಡ್ರೆಂಟ್ ನೆನ್ಪಿಟ್ಕೊಳ್ಳಿ, ಏರಿಯಾ ಆಫ್ ದಿ ಕ್ವಾಡ್ರೆಂಟ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ 1/4 πr². ಓಕೆ, 1/4 ಇಂಟು ಪೈ ಅಂದರೆ 22/7. ಓಕೆ, ರೇಡಿಯಸ್ ಏನಾಗುತ್ತೆ ಈಗ, ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸ್ಟೂಡೆಂಟ್ಸು. ಇದು ಒಂದು ಸರ್ಕಲ್ ಆದರೆ, ಇದು ಸರ್ಕಲ್ ಅಲ್ವಾ, ಇದು ರೇಡಿಯಸ್ ಆಗುತ್ತೆ, ಸರಿಯಾ. ಇದು ರೇಡಿಯಸ್ ಅಂದರೆ ಈಗ ಇಲ್ಲಿ ನೋಡಿ, ಇದು ರೇಡಿಯಸ್ ಆಗುತ್ತೆ, ಇದು ರೇಡಿಯಸ್,
ಇದು ರೇಡಿಯಸ್, ಇದು ರೇಡಿಯಸ್, ಇದೆಲ್ಲ ರೇಡಿಯಸ್. ಅಂದರೆ ಇದಿಷ್ಟು ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? 14 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಹಾಗಾದರೆ ಇದು ಎಷ್ಟಾಗುತ್ತೆ? ಇದಿಷ್ಟು 14, ಇದು 7 ಅಲ್ವಾ? ಸರ್ಕಲಲ್ಲಿ ಇದೇ ರೇಡಿಯಸ್ ಅಲ್ಲ, ಸರ್ಕಲಲ್ಲಿ ಇದೇ ರೇಡಿಯಸ್ ಅಲ್ಲ, ಇದನ್ನು ಕ್ವಾಡ್ರೆಂಟ್ ತೊಗೊಂಡ್ರೆ ಇದೇ ರೇಡಿಯಸ್ ಅಲ್ಲ. ಸೊ ಏನಾಗುತ್ತೆ ಹೇಳಿ? 7 × 7. 7 × 7 ಯಾಕೆ? r² ಇದೆ, ಅದಕ್ಕೋಸ್ಕರ 7 ಕ್ಯಾನ್ಸಲ್ ಮಾಡಿ. ಇದು ನೋಡಿ, 2 2s 2 11s. 11 × 7 ಅಂದರೆ 77 / 2 ಆಗುತ್ತೆ. ನಾನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿ? ಎಗೇನ್ ನಾವು ಮಾಡಿದ್ದು ಬರೀ ಒಂದು ಕ್ವಾಡ್ರೆಂಟಿಗೆ ಮಾತ್ರ. ಇಂಥ ಎಷ್ಟು ಕ್ವಾಡ್ರೆಂಟ್ ಇದೆ? ಇಲ್ಲೊಂದಿದೆ, 2, ಇಲ್ಲೊಂದಿದೆ 3, 4 ಕ್ವಾಡ್ರೆಂಟ್ ಇದೆಯಲ್ವಾ? ಸೊ ಬಂದಂಥ ಆನ್ಸರ್ಗೆ ಇಂಟು 4 ಮಾಡೋದು ಬೇಡವಾ? ಏರಿಯಾ ಆಫ್ 4 ಕ್ವಾಡ್ರೆಂಟ್ ಈಸ್ ಈಕ್ವಲ್ಸ್ ಟು 4 ಇಂಟು ಇಲ್ಲಿ 1 ಕ್ವಾಡ್ರೆಂಟಿಗೆ ಏನು ಬಂದಿದೆ ಅದಕ್ಕೆ ಇಂಟು 4 ಮಾಡಿದರೆ ಸರಿ. 2 1s 2 2s 77 × 2 ಎಷ್ಟು? ಹೇಗೇನು 154 cm² ಅಲ್ವಾ? ಪುನಃ ಅದೇ ಆನ್ಸರ್ ಬರ್ತಾ ಇದೆ. ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ಸ್ ಟು ಅದೇ ಆನ್ಸರ್ ಬರ್ತಾ ಇದೆ ಸ್ಟೂಡೆಂಟ್ಸ್. ಏನಾಗುತ್ತೆ ಹೇಳಿ? ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 4 ಕ್ವಾಡ್ರೆಂಟ್. ಆ್ಯಕ್ಚುಲಿ ಏರಿಯಾ 4 ಕ್ವಾಡ್ರೆಂಟ್ ಅಂದರೆ ಅದು ಆ್ಯಕ್ಚುಲಿ ಸರ್ಕಲ್ ಆಗುತ್ತೆ. ಯಾಕಂತ ಕೇಳಿದ್ರೆ ಕ್ವಾಡ್ರೆಂಟ್ ಅನ್ನೋದು 4 ಪಾರ್ಟ್ಸಾಗಿ ಡಿವೈಡ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಇರಲಿ. 196 - 154 42 cm². ಇದು ಆನ್ಸರ್ ಅಲ್ವಾ? ಮತ್ತೆ ಅದೇ ಆನ್ಸರ್ 42 42 42 ಅದೇ ಬರ್ತಾ ಇದೆ ಅಲ್ವಾ? ಕರೆಕ್ಟ್ ಅಲ್ಲ? ಸೊ ಇದಿಷ್ಟು ಇಲ್ಲಿಗೆ 6 ಪ್ರಾಬ್ಲಮ್ಸ್ ಆಯಿತು. ಈ ಥರ ಟೈಪ್ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದು ಮೇ ಬಿ ನನ್ನ ಪ್ರಕಾರ ಇನ್ನೆಷ್ಟು ಕ್ವಶನ್ಸ್ ಇದೆ ಗೊತ್ತುಂಟ? 3 ಕ್ವಶನ್ಸ್ ಇದೆ. ಏನು ಮಾಡೋದು? ಪಾರ್ಟ್ 2 ಮಾಡೋದು ಇದರದ್ದು? ಓಕೆ, ಇಲ್ಲಿಗೆ 30 ಮಿನಿಟ್ಸ್ ಸಾಕಾಯ್ತಾ ಇದರದ್ದು? ಇದನ್ನು ಇನ್ನು 7 8 9 ಇನ್ನು 3 ಕ್ವಶನ್ಸ್ ಇದೆ. ಈ 3 ಕ್ವಶನ್ಸನ್ನು ನಾನು ಪಾರ್ಟ್ 2 ಅಲ್ಲಿ ಮಾಡ್ತೇನೆ, ಆಯಿತಾ? ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಓಕೆ, ಮುಂದಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೇನೆ, ಅಂದರೆ ಪಾರ್ಟ್ 2 ಅಲ್ಲಿ ಮಾಡ್ತೇನೆ. ಜಾಸ್ತಿ ಇಲ್ಲ, ಅದೊಂದು 20 ಮಿನಿಟ್ಸ್ ಆಗ್ಬೋದು, ಮ್ಯಾಕ್ಸಿಮಮ್ ಅಂದರೆ 20 ಮಿನಿಟ್ಸ್ ಆಗ್ಬೋದು, ಅದ್ರ ಮೇಲೆ ಆಗೋದಿಲ್ಲ ಅದು. ಓಕೆ ಇಲ್ಲಿಗೆ ಇದು ಯಾವುದು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಪಾರ್ಟ್ 1 ಸಾಕು. ಉಳಿದದನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಮಾಡಿ ಇದನ್ನು ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ, ಆಯಿತಾ? ಎಲ್ರಿಗೂ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಶೇರ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ. ಒಂದಿಷ್ಟು ಜನರಿಗೆ ಶೇರ್ ಮಾಡಿದಾಗ ಒಂದು 4 ಜನರಿಗೆ ತಲುಪುತ್ತೆ. ಅದು ತಲುಪಿದಾಗ ನಮಗೆ ಸಪೋರ್ಟ್ ಆಗುತ್ತಾ. ಸೊ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗ್ತೇನೆ. ಧನ್ಯವಾದ.